ವಕಬಾಕ್ ಈ ವರ್ಷದ ಹವಾಮಾನವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಬರನೋ ಮಳೆನೋ ಅರ್ಥನೇ ಆಗ್ತಿಲ್ಲ. ಬಿಸಿಲು ಅಂದಾಗ ಮೋಡ, ಮೋಡ ಅಂದಾಗ ಮಳೆ. ರಾಜ್ಯದಲ್ಲಿ ಮಳೆಯ ಕಣ್ಣ ಮುಚ್ಚಾಲೆ ಮುಂದುವರೆದಿದೆ. ಮಳೆ ಕೊರತೆಗೆ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಕೈಕೊಟ್ಟ ಮಳೆ, ಮುಂದೆ ಡಬಲ್ ಹೊಡೆತ ಫಿಕ್ಸ್. ಎಲ್ಲಿನ ನಂತರ ಹೊಸ ಭೀತಿ ಶುರು. ಮಳೆಗಾಲದಲ್ಲಿ ಮಳೆ ಇಲ್ಲ, ನೀರಿಲ್ಲದೆ ಬೆಳೆ ಇಲ್ಲ, ಭೂಮಿ ಬರಡಾಗಿದ್ದು ಬೆಳೆ ನಷ್ಟದಿಂದ ಬೆಲೆ ಹೆಚ್ಚಳಕ್ಕೆ ಕಾರಣವಾಗುವ ಭೀತಿ ಇದೆ. ಎಲ್ಲಿನ ಎಫೆಕ್ಟ್ಗೆ ರಾಜ್ಯದಲ್ಲಿ ಮಳೆ ಕೊರತೆ ಉಂಟಾಗಿದೆ. ಇದಷ್ಟೇ ಅಲ್ಲ, ಇದೀಗ ಹಿಂದೂ ಮಹಾಸಾಗರದಲ್ಲಿ ಉಂಟಾಗಿರುವಂತಹ ಉಷ್ಣತೆಯ ಜಲಧ್ರುವೀಕರಣದಿಂದ ಮಳೆಯ ಕೊರತೆ ಮತ್ತಷ್ಟು ಹೆಚ್ಚಿದೆ. ಹೌದು, ಹಿಂದೂ ಮಹಾಸಾಗರದ ಪೂರ್ವ ಮತ್ತು ಪಶ್ಚಿಮ ಭಾಗಗಳ ಸಮುದ್ರದ ಮೇಲ್ಮೈ ತಾಪಮಾನದಲ್ಲಿನ ವ್ಯತ್ಯಾಸವಾಗಿದೆ. ಇದು ಭಾರತದ ಮಾನ್ಸೂನ್ ಮಳೆಯ ಮೇಲೆ ಪ್ರಬಲವಾದ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಬರಗಾಲ ಸೃಷ್ಟಿಯಾಗಿದೆ. ಇಂಡಿಯನ್ ಓಷನ್ ಡೀಪೋಲ್ ಇದು ಹಿಂದೂ ಮಹಾಸಾಗರದ ಪೂರ್ವ ಭಾಗ ಅಂದ್ರೆ ಇಂಡೋನೇಷ್ಯಾ ಕಡೆ ಸಮುದ್ರ ಬಿಸಿಯಾಗಿದೆ. ಪಶ್ಚಿಮ ಭಾಗ ಅಂದ್ರೆ ಆಫ್ರಿಕಾ ಕಡೆ ತಣ್ಣಗಾಗಿದೆ. ಇದಕ್ಕೆ ನೆಗೆಟಿವ್ ಐಒಡಿ ಅಂತ ಹೆಸರು. ಇದರಿಂದ ಮಳೆ ಮೋಡಗಳು ಇಂಡೋನೇಷ್ಯಾ ಕಡೆಗೆ ಚಲಿಸಿ ಭಾರತದ ಕಡೆಗೆ ಬರಿದಾಗಿದೆ. ಪೂರ್ವದಲ್ಲಿ ಬಿಸಿ, ಪಶ್ಚಿಮ ಕೂಲ್, ಬರ ಫಿಕ್ಸ್. ಐಒಡಿ ಜೊತೆಗೆ ಪೂರಕವಾಗಿ ಸೃಷ್ಟಿಯಾಗಿರುವಂತಹ ಇನ್ನೊಂದು ಸಮಸ್ಯೆ ಎಂಜೆಒ, ಮದ್ದನ್ ಜೂಲಿಯನ್ ಅಸೋಲೇಷನ್. ಇದು 30 ರಿಂದ 60 ದಿನಗಳಿಗೊಮ್ಮೆ ಭೂಮಧ್ಯ ರೇಖೆಯ ಸುತ್ತ ಸುತ್ತುವಂತಹ ಮಳೆ ಮೋಡದ ಅಲೆಯಾಗಿದೆ. ಈಗ ಎಂಜೆಒ ದುರ್ಬಲ ಹಂತದಲ್ಲಿದೆ. ಈ ಫೇಸ್ನಲ್ಲಿ ಭಾರತದ ಮೇಲೆ ಮಳೆ ಮೋಡವೇ ಬರೋದಿಲ್ಲ, ಬದಲಿಗೆ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತದೆ. ಎಲ್ಲಿನೋ ಪರಿಣಾಮದಿಂದ ರಾಜ್ಯಾದ್ಯಂತ ಸರಾಸರಿ 33% ಮಳೆ ಕೊರತೆಯಾಗಿದೆ. ಅದು ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಶೇಕಡಾ 40ಕ್ಕಿಂತ ಹೆಚ್ಚಿನ ಮಳೆ ಕೊರತೆಯಾಗಿದೆ. ಅದು ಬೆಂಗಳೂರಿನಲ್ಲಿ ಜಾಸ್ತಿ ಮಳೆ ಕೊರತೆಯಾಗಿದೆ ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸುಮಾರು 20%, ಕರಾವಳಿ ಜಿಲ್ಲೆಗಳಲ್ಲಿ ಸುಮಾರು 30% ಮಳೆ ಕೊರತೆಯಾಗಿದೆ. ಐಒಡಿ ನೆಗೆಟಿವ್ ಮತ್ತು ಎಂಜೆಒ ಸಪ್ರೆಸ್ಡ್ ಒಟ್ಟಿಗೆಯಾಗಿ ಬಂದಿದೆ. ಇದರಿಂದ ರಾಜ್ಯಕ್ಕೆ ಡಬಲ್ ಹೊಡೆತ ಬಿದ್ದಿದೆ. ಮಳೆಯ ಕೊರತೆ ಶೇಕಡಾ 40ರಷ್ಟು ಕಡಿಮೆಯಾಗಿದೆ. ಒಟ್ನಲ್ಲಿ ಹಿಂದೂ ಮಹಾಸಾಗರದ ಆಟದಿಂದ ರಾಜ್ಯದ ವಾತಾವರಣ ಗೊಂದಲದಲ್ಲಿದೆ. ಬರನೋ ಮಳೆನೋ ಎನ್ನುವಂತಹ ಸಂದಿಗ್ಧ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದ್ದಂತೂ ಸುಳ್ಳಲ್ಲ.